ಕೂರ್ಮಗಡ ದೂರದಿಂದ ಆಮೆ ಆಕಾರವನ್ನು ಹೋಲುವುದರಿಂದ ಈ ಬೆಟ್ಟಕ್ಕೆ ಕೂರ್ಮಗಡ ಅನ್ನೋ ಹೆಸರು ಬರೋದಕ್ಕೆ ಸಾಧ್ಯವಾಯಿತು. ಕೂರ್ಮಗಡ ಕಾರವಾರದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಒಂದು ದ್ವೀಪ. ಈ ದ್ವೀಪದಲ್ಲಿ ನರಸಿಂಹಸ್ವಾಮಿ ಬಂದು ನೆಲೆಸಿರುವುದೇ ಒಂದು ನಿಗೂಢ. ವರ್ಷದಲ್ಲಿ ಒಂದೇ ಒಂದು ದಿನ ತೆರೆಯಲ್ಪಡುವ ಈ ದೇವಸ್ಥಾನವನ್ನು ನೋಡೋದಕ್ಕೆ ಸಾವಿರಾರು ಜನ ಬಂದು ಈ ದ್ವೀಪದಲ್ಲಿ ಸೇರುತ್ತಾರೆ. ಹಡಗಿನ ಮೂಲಕ ಈ ದ್ವೀಪವನ್ನು ತಲುಪುವ ಅನುಭವವೇ ಅದ್ಭುತ, ಅವಿಸ್ಮರಣೀಯ. ಗಾಯ್ಸ್ ಅಲ್ಲಿ ನೋಡಿ, ಬೋಟ್ನ ಲೋಡ್ ಮಾಡಿ ಹೋಗ್ತಿದ್ದಾರೆ. ಸೊ ನಾವು ಹೋಗಬೇಕು ಇನ್ನು ನೆಕ್ಸ್ಟ್ ಬೋಟಿಗೆ. ಗಾಯ್ಸ್ ಆಲ್ರೆಡಿ ಸುಮಾರು ಜನ ಇದ್ದಾರೆ. ಸೊ ಬೋಟ್ನ ಒಂದೇ ಸಾರಿ ಓವರ್ಲೋಡ್ ಮಾಡೋದಿಲ್ಲ. ಎಷ್ಟು ಜನರಿಗೆ ಹತ್ತಿರ ಗೊತ್ತಿಲ್ಲ, ನೋಡುವ. ಸಾಧ್ಯ ಆದರೆ ಇದೇ ಬೋಟಿಗೆ ಹೋದ್ರಾಯ್ತು. ಕಾಯಿಸಿ ಬೋಟ್ಗೆ ಹತ್ತದೇ ಒಂದು ಸಾಹಸ. ಹತ್ರ ಮತ್ತೊಂದು ಇದಕ್ಕೂ ಹತ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟ್ರಿಪ್ ಹೋಗೋವರೆಗೂ ವೇಟ್ ಮಾಡಬೇಕು. ನೋಡುವ, ಇಲ್ಲಿಂದ ಲೈನಿಗೆ ಹೋಗ್ಬೇಕೀಗ. ಇಷ್ಟು ದೊಡ್ಡ ಲೈನು. ನಾವಿಲ್ಲಿದ್ದಾರೆ, ನಮ್ಮ ನಂತರ ಮತ್ತೆ ಇಷ್ಟು ಲೈನ್ ಉಂಟು. ಸೊ ಅವಾಗ ಅದಕ್ಕೆ ಹೋಗಿದ್ದಿದ್ರೆ ಹೋಗ್ಬಿಡ್ತಿದ್ರು. ಈ ಕ್ಯೂವಲ್ಲಿ ನಿಲ್ಬೇಕು, ಎಂತ ಮಾಡಲಿಕ್ಕೆ ಹೋಗೋದಿಲ್ಲ. ಗಾಯ್ಸ್ ಫೈನಲಿ ಬೋಟ್ ಒಳಗಡೆ ಬಂದರು. ಇದನ್ನ ಎಷ್ಟೊತ್ತಿಗೆ ಗೊತ್ತಿಲ್ಲ, ನೋಡಬೇಕು. ಗಾಯ್ಸ್ ಈಗ ಎಲ್ಲರನ್ನು ಈ ಬೋಟ್ಗೆ ಲೋಡ್ ಮಾಡ್ತಿದ್ದಾರೆ. ಬೋಟ್ ಮೂವ್ ಆಗ್ತಿದ್ದಂಗೆನೆ ಎಲ್ಲರ ಮುಖದಲ್ಲೂ ಮಂದಹಾಸ. ಎಲ್ಲರೂ ತಮ್ಮ ಮೊಬೈಲನ್ನು ತಕ್ಕೊಂಡು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು. ಕಡಲ ಭೋರ್ಗರೆವ ಶಬ್ದ, ಅಲ್ಲಲ್ಲಿ ಕಾಣಸಿಗುವ ಅಪರೂಪದ ಪಕ್ಷಿ ಸಂಕುಲ, ರಾಕ್ಷಸ ಅಲೆಗಳನ್ನು ಸೀಳಿಕೊಂಡು ಮುನ್ನುಗ್ಗುತ್ತಿರುವ ನಮ್ಮ ಹಡಗು. ಹಡಗಿನಲ್ಲಿದ್ದ ಎಲ್ಲರ ಮುಖದಲ್ಲೂ ಸ್ವಾಮಿ ನರಸಿಂಹನನ್ನ ಕಾಣುವ ಕಾತುರತೆ. ಇದಿಷ್ಟು ನನ್ನ ಉತ್ಸಾಹವನ್ನ ಇಮ್ಮಡಿಗೊಳಿಸಿತ್ತು. ಹೀಗೆ ಕ್ಯಾಶುಯಲ್ ಆಗಿ ಇವ್ರ ಜೊತೆ ಮಾತಾಡ್ತಾ ಇರುವಾಗ ದೇವಸ್ಥಾನದ ಬಗ್ಗೆ ಹಾಗೆ ಇಲ್ಲಿಯ ಐಲ್ಯಾಂಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ಕೆಲವು ವರ್ಷಗಳ ಹಿಂದೆ ನಡೆದ ದುರ್ಘಟನೆಯ ಬಗ್ಗೆಯೂ ನೆನಪಿಸಿದ್ರು. ಅಷ್ಟರಲ್ಲಿ ತಲುಪಬೇಕಾಗಿದ್ದ ತೀರವನ್ನು ತಲುಪಿದ್ದು ಗೊತ್ತೇ ಆಗಿರಲಿಲ್ಲ. ಎಲ್ಲೆಲ್ಲೂ ನರಸಿಂಹಸ್ವಾಮಿ ಕೀ ಅನ್ನೋ ಘೋಷಣೆ ಮೊಳಗಿತ್ತು. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬಾಯಿಂದ ಜೈಕಾರ ಹೊರಡಿತ್ತು. ಗಾಯ್ಸ್ ಈಗ ಈ ನಾವಿರೋದು ಈ ಬೋಟು ಅಲ್ಲಿ ಆ ಕಡೆ ಹೋಗೋದಿಲ್ಲ. ಸೊ ಇದಿಲ್ಲೇ ನಿಲ್ಲಿಸ್ತಂತೆ. ಅಲ್ಲಿ ಸಣ್ಣದೊಂದು ಕಾಣಿಸ್ತುಂಟಲ್ಲ, ಆ ದೋಣಿ ಬಂದು ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಂತೆ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕು. ಕೊಂಕಣಿ ಮಾತಾಡ್ತಾವ್ರೆ, ಕೊಂಕಣಿ. पाठी बसा रे डिंगी उल्टा पडला आम खबर ना. पहिले नंतर उल्टा पडता डिंगी सामा लेवला बसा. बेटो बसा गडबड करना ಇದನ್ನು ಆಲ್ಮೋಸ್ಟ್ ಫುಲ್ ಆಯಿತು. ಈ ಕಡೆ ಗಾಯ್ಸ್ ಎಲ್ಲರೂ ಇಳಿತಾವ್ರೆ. ಕುರುಮಗಡ ಜಾತ್ರೆಗೆ ವಿರಾಟ್ ಕೊಹ್ಲಿನೂ ಬಂದಾನೆ ಗಾಯ್ಸ್, ನೋಡಿ. ಸೊ ಹೋಗುವ ಈಗ. ಇಲ್ಲಿ ಎಂಟ್ರಿ ಮಾಡ್ಬೇಕಂತೆ. ಗಣಿ ಸೋಡಾ ಕುಡಿದು ಅಣ್ಣ 3 ಮಾಡಿ.
ಗಾಯ್ಸ್ ಇದೆ ಮೆಟ್ಲು ಹತ್ಕೊಂಡು ಹಾಗೆ ಮೇಲೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಸೋಡಾ ಕುಡಿವ. ಕಲ್ಲುಪ್ಪು ಹಾಕ್ತೀರಿ ಅಣ್ಣ ಅದು? ಕಲ್ಲು ಅಲ್ಲ ಈ ಕಲ್ಲುಪ್ಪು ಕರಗೋದಿಲ್ಲ ಅಲ್ಲ? ಕರಗೋದಿಲ್ಲ ಇದು ಪಟ್ಟ ಕರಗ್ತದೆ. ಬೆಸ್ಟ್ ಅಲ್ಲ ಅಣ್ಣ ಅದು. ಇದು ಯಾವುದು? ಇದು ಉಪ್ಪು ಅಲ್ಲ? ಸಕ್ಕರೆ ಸಕ್ಕರೆನಾ? ಬಾರಿ ಉಪ್ಪು ಅಂದ್ರೆ ಬಾರಿ ಉಪ್ಪು ಹಾಕುವ. ನೀವು ಯಾವತ್ತು ಬೇಕು ಹಂಗೆ ಮಾಡು. ಯಾವ್ದಾದ್ರು ಪ್ರಾಬ್ಲಮ್ ಇಲ್ಲ, ನೀವು ಮಾಡುವಂಗೆ ಮಾಡಿ, ಹಾಗೆಂತಿಲ್ಲ. ಆದರೆ ಅದು ಕರಗೋದಿಲ್ಲ ಅಂದ್ಕೊಂಡೆ ನಾನು. ಗಾಯ್ಸ್ ನಮ್ಮದು ರೆಡಿ ಆಯಿತು ಜ್ಯೂಸು. ಕೊಡಿ ಸೊ ಜ್ಯೂಸ್ ಕುಡ್ಕೊಳ್ವಾ. ಗಾಯ್ಸ್ ನಾವೀಗಿದ್ದಾರೆ ಎಂಟ್ರೆನ್ಸಲ್ಲಿ. ಸೊ ಇಲ್ಲಿಂದ ಮೆಟ್ಲು ಹತ್ಕೊಂಡೆ ಸಣ್ಣಕ್ಕೆ ಟ್ರೆಕ್ ಮಾಡಬೇಕು. ವಾ ಗೈಸ್ ಇಲ್ಲಿಂದ ಸಣ್ಣದೊಂದು ಲೈನ್ ಉಂಟು. ಯಾಕೆ ನಿಂತಾರೆ ಅಂದ್ಕೊಂಡು ಗೊತ್ತಿಲ್ಲ. ನಾವು ಪೂಜೆ ಐಟಮ್ ಏನೂ ತರಲಿಲ್ಲ, ಅದಕ್ಕೆ ಹಂಗೆ ಹೋಗ್ತಿದ್ದಾರೆ. ನೋಡುವ ಅಣ್ಣ, ಯಾಕೆ ಲೈನ್ ಯಾಕೆ? ದರ್ಶನಕ್ಕೆ ಲೈನಲ್ಲಿ ನಿಂತರೆ ಮತ್ತೆ ದರ್ಶನ ಮಾಡಲಿಕ್ಕ? ಹಾಗೆ ಹೋಗ್ಬೋದಲ್ಲ? ಓಕೆ. ಇವು ಕಾಯೆಲ್ಲ ತಂದರೆ ಓಡಿಸ್ಲಿಕ್ಕೋಸ್ಕರ ಲೈನಲ್ಲಿ ನಿಲ್ಬೇಕಂತೆ. ನಾನಂತ ತರಲಿಲ್ಲ. ಹೋಗುವ. ಇಲ್ಲಿಂದ ದೊಡ್ಡ ಲೈನ್. ಗಾಯ್ಸ್ ಅಂತೂ ಮೇಲೆ ಹತ್ತೆ ರೀಚ್ ಆದ್ವಿ. ಇಲ್ಲಿಂದ ಆರಾಮ್ ಕಾಣ್ತುಂಟು. ಗಾಯ್ಸ್ ದರ್ಶನ ಅಂತೂ ಮಸ್ತಾಯಿತು. ಮತ್ತು ಈಗ ಕೆಳಗಡೆ ಹೋಗ್ತಿದ್ದಾರೆ. ಎಲ್ಲರೂ ಹೋಗ್ತಿದ್ದಾರೆ. ಯಾಕೆ ಹೋಗ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನೋಡುವ ಎಂತ ಉಂಟು ಅಂತ. ಗೈಸ್ ಇಲ್ಲಿರೋದು ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ನೋಡೋ ಸಲುವಾಗಿ ಎಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ. ಮತ್ತೆಂತ ಇಲ್ಲ, ಬೇರೆ ಏನಾದರೂ ಉಂಟ ನೋಡುವ ಅಂತ. ಗಾಯ್ಸ್ ಈ ಒಂದು ಹೊಂಡದಲ್ಲಿ ಕಾಡಾಮೆ ಇರ್ತದಂತೆ. ನೀವು ನೋಡ್ರಿ, ಇಲ್ಲ ಅಂತ ಕಾಣಿಸ್ತದೆ. ಉಂಟ ಎಲ್ಲೋ ಗೊತ್ತಿಲ್ಲ, ಇರ್ಬೋದು ಮೇ ಬಿ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಮಾತ್ರ ಸಖತ್ತುಂಟು, ನೋಡ್ಬೋದು, ಚೆಂದ ಉಂಟು. ಅದು ಬಿಟ್ಟರೆ ಇಲ್ಲೇನುಂಟು ಗೊತ್ತಿಲ್ಲ. ಸೊ ನೋಡುವ, ಟೈಮ್ ಉಂಟು ನಮ್ಮ ಹತ್ರ, ಆರಾಮಾಗಿ ಎಕ್ಸ್ಪ್ಲೋರ್ ಮಾಡುವ. ಗಾಯ್ಸ್ ಇಲ್ಲಿಂದ ಏನೋ ಇಂಟ್ರೆಸ್ಟಿಂಗ್ ಕಾಣಿಸ್ತಾ ಉಂಟು. ಕೆಳಗೆ ಹೋಗಿ ನೋಡುವ, ಅದರೊಳ್ಳೆ ಇರ್ಬೋದು. ಒಂಥರ ಚೆಂದ ಕಾಣಿಸ್ತುಂಟು ಇಲ್ಲಿಂದ ನೋಡಲಿಕ್ಕೆ. ಗಾಯ್ಸ್ ಇಲ್ಲಿ ಸ್ವಲ್ಪ ಜನ ಆರಾಮಾಗಿ ಚಿಲ್ ಮಾಡ್ತಾವ್ರೆ. ಇಲ್ಲೊಂದು ಡಾಗ್ ಕಾಣಿಸ್ತುಂಟು. ಅದು ಯಾವುದು ಯಂತ್ರ ಸಲವೂ ಗೊತ್ತಿಲ್ಲ. ಇಲ್ಲಿಂದ ಬೋಟೆಲ್ಲ ಬರ್ತಾ ಉಂಟು. ಗಾಯ್ಸ್ ಹಿಂಗೆ ಇದೇ ರೂಟಲ್ಲಿ ಮಾರುತಿ ದೇವಸ್ಥಾನ ಉಂಟಂತೆ. ಗಾಯ್ಸ್ ಅಂತೂ ಮಾರುತಿ ಟೆಂಪಲ್ಗೆ ಬಂದರು. ಅನ್ಕೊಂಡೆ ದೊಡ್ಡ ಟೆಂಪಲ್ ಇರ್ತದಂತ. ಇಲ್ಲ, ಸಣ್ಣದು ಗುಡಿ ಥರ ಉಂಟು. आप कहाँ से होगा? मुंबई से। नहीं, कुमटा। आपको पता है कुमटा? हाँ पता है पूरा। जाऊँ परिवार के साथ आया क्या? ಗಾಯ್ಸ್ ಇಲ್ಲಿ ಯಾವುದೋ ಒಂದು ಮರ ಉಂಟು, ಹಾಳು ಬಿದ್ದು. ಸ್ಟ್ರೇಂಜರ್ ಥಿಂಗ್ಸ್ ನೋಡಿ ನೋಡಿ ಇಂಥ ಹೂವು ನಂಗೀಗ ಡೆಮೋಗಾರ್ಗನ್ ಥರ ಕಾಣಿಸ್ತುಂಟು. ಇದೆ ಹೂ. ಗಾಯ್ಸ್ ನಾವೀಗ ಈ ಐಲ್ಯಾಂಡ್ನ ಒಂದು ರೌಂಡು ಪ್ರದಕ್ಷಿಣೆ ಹಾಕ್ದಂಗೆ ಆಯಿತು. ಹೆಂಗೆ ಹೇಳ್ತೆ, ಇಲ್ಲಿಂದ ಬಂದದ್ದು ನಾವು. ಇಲ್ಲಿಂದ ಮೇಲೆ ಹೋಗಿ ಅಲ್ಲಿಂದ ಸೀದಾ ಕೆಳಗೆ ಬಂದು ಈಗ ರೌಂಡ್ ಹಾಕಿ ಇಲ್ಲಿಂದ ಬಂದದ್ದಾಯ್ತಾ. ಈಗ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿದಾಗ ಆಯಿತು. ವಾಪಸ್ ಹೋಗ್ಬೇಕಂದ್ರೆ ಇಲ್ಲಿಂದ ಕೆಳಗೆ ಇಳಿದು ಹೋಗ್ಬೇಕು. ಇಲ್ಲ, ಇಲ್ಲಿಂದ ಇನ್ನೊಂದು ರೂಟ್ ಉಂಟಂತೆ ಆ ಕಡೆಯಿಂದ. ಅಲ್ಲಿಗೆ ಹೋಗಿ ಏನಾದರೂ ಮತ್ತೇನಾದರೂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತದೆ. ಏನಾದರೂ ಮತ್ತು ಬೇರೆ ಏನಾದ್ರು ಉಂಟ ನೋಡಬೇಕು. ನೋಡುವ. ನನ್ನ ಲೆಕ್ಕ ಇಲ್ಲೊಂದು ಕೋಟೆ ಉಂಟಂತೆ. ನಾ ಕೇಳ್ದಂಗೆ ನೋಡುವ. ಒಂದಿಬ್ಬರ ಹತ್ರ ಕೇಳಿದೆ ಆ ಕಡೆ ಅಂತ ಹೇಳಿದ್ರು. ನೋಡುವ, ಇದ್ದರೆ ಹೋದ್ರೆ
ಗೈಸ್ ಮತ್ತೆ ಸೋಡಾ ಕುಡಿಯುವ ಅನ್ಕೊಂಡು ನಿಂತ್ಕೊಂಡಾರೆ. ಆದರೆ ಇಲ್ಲಂತೂ ಬಾ ಈಚೆ ಬಾ ಇತ್ಲ ಬಾ. ನಾವೇ ಮಾಡ್ಕೊಳ್ತಿದ್ದಾರೆ ಸೋಡಾ, ಇವ್ರದ್ದು ಆಗೋ ತನಕ ಆಯ್ತು ಹೇಳಿ ನಾವೇ ಮಾಡ್ಕೊಳ್ತಾವ್ರೆ. ಅವ್ರಿಗೆ ಮಾಡೋಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅವ್ರೆ ಅನ್ಕೊಂಡು. ಸೋಡಾ ಮಾಡು, ನಾನು ಇದು ಹೇಳ್ತೇನೆ. ಮೆಹನತ್ ಕಷ್ಟ ಸೋಡಾ, ಇದ್ರಷ್ಟು ಸ್ಟ್ರಗಲ್ ನಾವು ಯಾವತ್ತೂ ಮಾಡಲಿಲ್ಲ. ಹೆಚ್ಚು ಕಮ್ಮಿ ಒಂದು 1/4 ಗಂಟೆ ನಿಂತೆ ಮಾಡ್ಕೊಂಡಿದ್ದು ಸೋಡಾ. ನಾವೇ ಸೋಡಾ ಮಾಡ್ಕೊಂಡಿದ್ವಿ. ಚೆಸ್. ಜ್ಯೂಸ್ ಕುಡಿದು ಸ್ವಲ್ಪ ಮುಂದೆ ಹೋದ್ಮೇಲೆ ನಮ್ಮ ಕಣ್ಣಿಗೆ ಕಂಡದ್ದು ಒಂದು ಸಣ್ಣ ಗಾತ್ರದ ವಿಚಿತ್ರವಾದ ಗುಹೆ. ಇದೆ ಗುಹೆ ಇಷ್ಟೇ, ಮತ್ತು ಒಳಗಿಲ್ಲ. ಓಹೋ. ಈ ಗುಹೆಯ ಹಿನ್ನೆಲೆ ಏನು ಅಂದರೆ, ನರಸಿಂಹಸ್ವಾಮಿಯು ಸಮುದ್ರದಿಂದ ಬಂಡೆಗಳನ್ನು ಸೀಳಿ ಗುಹೆಯ ಮೂಲಕ ಬಂದು ಈ ದ್ವೀಪದಲ್ಲಿ ನೆಲೆ ನಿಂತ ಎಂದು ನಂಬಲಾಗಿದೆ. ನೋಡುವ, ಅಲ್ಲಿಂದ ನೋಡುವ, ಒಳಗಡೆ ಹೋಗಿ. ಓ ಗಾಯ್ಸ್, ಇಲ್ಲಿಂದ ಆರ್ಪಾರ್ ಆ ಕಡೆಯಿಂದ ಕಾಣಿಸ್ತದೆ. ನೈಸ್. ಇದನ್ನು ನೋಡಿ ಮುಂದೆ ಸಾಗಿದ ನಮಗೆ ಇನ್ನಷ್ಟು ವ್ಯೂ ಪಾಯಿಂಟ್ಗಳು ಎದುರಾದವು. ಅದರಲ್ಲಿ ಕೆಲವು ಅದ್ಭುತವಾಗಿತ್ತು. ಗಾಯ್ಸ್, ಈ ಐಲ್ಯಾಂಡ್ನ ನಾನು ರೌಂಡ್ ಆಗ್ತಿರೋದು ಈಗ. ಇದು 2ನೇ ರೌಂಡು ನಾನು ಆಗ್ತಿರೋದು. ಆದರೂ ನಂಗೆ ಸ್ವಲ್ಪ ಸುಸ್ತಾಗ್ತಿಲ್ಲ ಅನ್ನೋದು ಅದೊಂದೇ ಆಶ್ಚರ್ಯ. ಯಾಕಂದ್ರೆ ಸ್ವಲ್ಪ ನಡೆದ್ರೂ ಕುತ್ತರೆ ಕೆಲಸ ಮಾಡ್ತಿದ್ರು, ಸೊ ಸ್ವಲ್ಪ ನಡೆದ್ರೂ ಸುಸ್ತಾಗ್ಬಿಡ್ತಿತ್ತು, ಆಗೋದಿಲ್ಲಾಗಿತ್ತು. ಅದರಿಂದ ಏನೂ ಗೊತ್ತಿಲ್ಲ, 2 ರೌಂಡ್ ಆಯ್ತು, ಕಂಪ್ಲೀಟ್ಲಿ 2 ರೌಂಡ್ ನಾವೀಗ ಆಗ್ತಿದ್ದದ್ದು ಈ ಐಲ್ಯಾಂಡ್ನ. ಆದ್ರೂ ಸುಸ್ತಾಗ್ತಿಲ್ಲ, ಆಶ್ಚರ್ಯ. ಗಾಯ್ಸ್, ಹಿಂಗೆ ಹೋದ್ರಿ ಈಗ ನರಸಿಂಹನ ದೇವಸ್ಥಾನಕ್ಕೆ ರೀಚ್ ಆಗ್ತರು ಹಾಗೆ ಮೇಲ್ಗಡೆ. ಸೊ ನಂದೊಂದು ಸಣ್ಣ ಸಜೆಷನ್ ಏನು ಅಂದರೆ, ನೀವು ಯಾವತ್ತಾದರೂ ಬರಬೇಕಾದ್ರೆ ಏನಾದರೂ ತಿಂಡಿ ಅಥವಾ ಏನಾದರೂ ತಗೊಂಡು ಬನ್ನಿ. ಸೊ ಇಲ್ಲಿ ಮತ್ತೆಂತೂ ಸಿಗೋದಿಲ್ಲ ಪರ್ಚೇಸ್ ಮಾಡಲಿಕ್ಕೂ. ಅದೇ ಸೋಡಾ ಒಂದು ಕುಡಿಬೋದು ಅಷ್ಟೇ ಬಿಟ್ಟರೆ. ನಮ್ಮ ಕಡೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದ, ಲಾಸ್ಟ್ ಟೈಮ್ ಬಂದಿದ್ದಂತೆ. ಅವನಿಗೆಲ್ಲ ಗೊತ್ತಿತ್ತು, ಆದರೆ ಹೇಳಲಿಲ್ಲ ನಮಗೆ, ಎಂಥದ್ದು ಹೇಳಲಿಲ್ಲ, ಹಿಂಗೆ ತರಬೇಕಾಗ್ತದೆ ಅಂಥದ್ದೆಂತ ಹೇಳಲಿಲ್ಲ. ಅದೇ ನಗಾಡ್ತಾವನೆ ಅವನೇ. ಸೊ ಅದೊಂದು ಧೋಕ ಆಯಿತು. ಅದು ಬಿಟ್ಟರೆ ಮಸ್ತುಂಟು, ಆರಾಮಾಗಿ ಸುತ್ತಾಡ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಗಾಯ್ಸ್, ಈ ನೀರು ಕುಡಿಬಹುದಂತೆ. ನಮ್ಮ ಕಣ್ಣೆದ್ರೆ ಒಬ್ಬರು ಎತ್ಕೊಂಡು ಹೋದರು. ನಮ್ಗೆ ಯಾಕೋ ಧೈರ್ಯ ಬರ್ತಿಲ್ಲ ಇದು ಕುಡಿಬೇಕು ಅಂದರೆ. ನೀರು ಸಿಹಿ ಉಂಟಂತೆ ಅವ್ರು ಹೇಳಿದ ಪ್ರಕಾರ, ಆದರೆ ಇದು ಸಿಕ್ಕಾಪಟ್ಟೆ ಕಪ್ಪು ಉಂಟು ನೀರು. ಒಂಥರ ಕುಡಿಲಿಕ್ಕೆ ಮನ್ಸು ಬರ್ತಿಲ್ಲ, ಬೇಡ. ಗಾಯ್ಸ್, ಹೆಂಗೆ ಹೋದ್ರು ಹಾಗೆ ವಾಪಸ್ ಬಂದರು, ಎಲ್ಲ ತಿರುಗಾಡಿ. ನನ್ನ ಮುಖ ನೋಡ್ರೆ ಗೊತ್ತಾಗ್ತದೆ ಎಷ್ಟು ಸುಸ್ತಾಗೋದು ಅಂದ್ಕೊಂಡೆ, ಮತ್ತು ಹೇಳಬೇಕಂದಿಲ್ಲ. ಈಗ ವಾಪಸ್ ಹೋಗ್ಲಿಕ್ಕೆ ಇಷ್ಟು ಜನ ಇದ್ದಾರೆ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಬೋಟ್ಗೆ. ನಮ್ಗೆ ಲೇಟ್ ಆಗ್ತಾ ಅನಿಸ್ತದೆ, ಮೇ ಬಿ ಹೊಟ್ಟೆ ಸಿಟ ಉಂಟು. ಅಲ್ಲಿವರೆಗೂ ಏನೋ ವಡಾಪಾವ್ ಮತ್ತು ಬಾಜಿ ಪಾವ್ ಅಂದ್ಕೊಂಡು 2 ಉಂಟು, ಅದು ತಗೊಳ್ಳುವ. ಗಾಯ್ಸ್, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಐಲ್ಯಾಂಡಲ್ಲೇ ಇದು ಸಿಕ್ಕಿದೆ ದೊಡ್ಡ ವಿಷಯ. ಸೊ ಇದೆಲ್ಲರೂ ಕುಂತು ತಿಂದೆ ಹಾಗೆ ರಿಟರ್ನ್ ಹೋಗೋದು. ಸೊ ವಿಡಿಯೋನ ಇಲ್ಲಿಗೆ ಮುಗಿಸುವ. ನಿಮಗೆ ಏನು ಅನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ. ಹಾಗೆಯೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಒಂದು ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.